Hi friends, good evening all. Let us start the class today. Today in this class we shall going to discuss the topic microorganism PYQ from 2011 to 2016. Okay, let us see the first question. Antibiotics are effective against option 1 influenza, option 2 hepatitis A, option 3 dengue fever, option 4 cholera. Okay. In Kannada, ಪ್ರತಿ ಜೀವಕಗಳ ವಿರುದ್ಧ ಪರಿಣಾಮಕಾರಿ ಆಪ್ಷನ್ 1 ಇನ್ಫ್ಲೂಯೆನ್ಸಾ, ಆಪ್ಷನ್ 2 ಹೆಪಟೈಟಿಸ್ ಎ, ಆಪ್ಷನ್ 3 ಡೆಂಗ್ಯೂ ಜ್ವರ, ಆಪ್ಷನ್ 4 ಕಾಲರಾ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಕ್ವಶನ್. ಆಂಟಿಬಯೋಟಿಕ್ಸ್ ಆರ್ ಎಫೆಕ್ಟಿವ್ ಅಗೇನೆಸ್ಟ್ ಅಂದರೆ ಆಂಟಿಬಯೋಟಿಕ್ಸು ಯಾವುದರ ವಿರುದ್ಧ ತುಂಬ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಆರ್ ಫಂಕ್ಷನ್ನ ಮಾಡುತ್ತೆ ಅಂತ. ಫಸ್ಟ್ ಒನ್ ಇನ್ಫ್ಲೂಯೆನ್ಸಾ, ಸೆಕೆಂಡ್ ಒನ್ ಹೆಪಟೈಟಿಸ್ ಎ, ಥರ್ಡ್ ಒನ್ ಡೆಂಗ್ಯೂ ಫೀವರ್, ಫೋರ್ತ್ ಒನ್ ಕಾಲರಾ. ಸೊ ಇದಕ್ಕೆ ಮುಂಚೆ ನಾವು ಆಂಟಿಬಯೋಟಿಕ್ಸ್ ಅಂದರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಆಂಟಿಬಯೋಟಿಕ್ಸ್ ಆರ್ ಮೆಡಿಸಿನ್ ದಟ್ ಫೈಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇನ್ ಪೀಪಲ್ ಆ್ಯಂಡ್ ಅನಿಮಲ್ಸ್. ಆಂಟಿಬಯೋಟಿಕ್ಸ್ ಅನ್ನೋದು ಇದು ಒಂದು ಮೆಡಿಸಿನ್. ಇದು ಯಾವುದರ ವಿರುದ್ಧ ಫೈಟ್ ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇನ್ ಅನಿಮಲ್ಸ್ ಆಗಿರ್ಬೋದು ಮತ್ತು ಪೀಪಲ್, ಮ್ಯಾನ್ ಮತ್ತು ಅನಿಮಲ್ಸಲ್ಲಿ ಕಾಸ್ ಆಗುವಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ವಿರುದ್ಧ ಈ ಆಂಟಿಬಯೋಟಿಕ್ಸು ಫೈಟ್ ಮಾಡುತ್ತೆ. Antibiotics won't treat viral infection because they cannot kill viruses. So antibiotics are not effective against viruses. ಅಂದರೆ ಆಂಟಿಬಯೋಟಿಕ್ಸು ವೈರಲ್ ಇನ್ಫೆಕ್ಷನ್ನ ಟ್ರೀಟ್ ಮಾಡಲ್ಲ ಬಿಕಾಸ್ ದೆ ಕೆನಾಟ್ ಕಿಲ್. ಆ ಆಂಟಿಬಯೋಟಿಕ್ಸು ವೈರಸಸ್ನ ಕಿಲ್ ಮಾಡಲ್ಲ. ಸೊ ಆಂಟಿಬಯೋಟಿಕ್ಸ್ ಆರ್ ನಾಟ್ ಎಫೆಕ್ಟಿವ್ ಎಗೇನೆಸ್ಟ್ ವೈರಸಸ್ನ ಕಿಲ್ ಮಾಡೋ ಅಂಥ ಸಾಮರ್ಥ್ಯ ಇರಲ್ಲ. ಸೊ ಆಂಟಿಬಯೋಟಿಕ್ನ ವೈರಲ್ ಡಿಸೀಸಸ್ಗೆ ಯೂಸ್ ಮಾಡಲ್ಲ. They attack the diseases process by destroying the structure of the bacteria or their ability to divide or reproduce. ಅಂದರೆ ಈ ಒಂದು ಏನು ಆಂಟಿಬಯೋಟಿಕ್ಸ್ ಇದೆ ಬ್ಯಾಕ್ಟೀರಿಯಾನ ಸ್ಟ್ರಕ್ಚರ್ನ ಡೆಸ್ಟ್ರಾಯ್ ಮಾಡುತ್ತೆ ಆ್ಯಂಡ್ ಬ್ಯಾಕ್ಟೀರಿಯಾ ರಿಪ್ರೊಡಕ್ಷನ್ ಆಗೋದನ್ನು ಕೂಡ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಆಂಟಿಬಯೋಟಿಕ್ಸ್ ಆರ್ ಎಫೆಕ್ಟಿವ್ ಎಗೇನೆಸ್ಟ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ಸೊ ಕಾಲರಾ ಅನ್ನೋದು ಬ್ಯಾಕ್ಟೀರಿಯಲ್ ಡಿಸೀಸಸ್. ಸೊ ಆದ್ದರಿಂದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 4 ಕಾಲರಾ. ಓಕೆ. Let us see the question. Malaria is caused by a first option protozoa, second virus, third bacteria, fourth fungi. Let us understand the question. Malaria is caused by malaria ಯಾವುದರಿಂದ ಕಾಸ್ ಆಗುತ್ತೆ ಅಂತ. ಫಸ್ಟ್ ಒನ್ ಪ್ರೋಟೋಸೋವಾ, ಸೆಕೆಂಡ್ ಒನ್ ವೈರಸ್, ಥರ್ಡ್ ಒನ್ ಬ್ಯಾಕ್ಟೀರಿಯಾ, ಫೋರ್ತ್ ಒನ್ ಫಂಗೈ. ಕನ್ನಡದಲ್ಲಿ ಶಿಲೀಂಧ್ರಗಳು ಅಂತ ಕರೀತಾರೆ. ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 1 ಪ್ರೋಟೋಸೋವಾ. Malaria is a mosquito-borne infectious diseases affecting humans and other animals caused by parasitic single-celled microorganism belonging to the Plasmodium group. ಮಲೇರಿಯಾ ಅನ್ನೋದು ಇದು ಮಸ್ಕಿಟೋ ಬಾರ್ನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದರೆ ಸೊಳ್ಳೆಗಳಿಂದ ಕಾಸ್ ಆಗುವಂಥ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಸಾಂಕ್ರಾಮಿಕ ರೋಗ. ಇಟ್ ಎಫೆಕ್ಟ್ ಹ್ಯೂಮನ್ಸ್ ಆ್ಯಂಡ್ ಅದರ್ ಅನಿಮಲ್ಸ್. ಹ್ಯೂಮನ್ಸ್ ಮತ್ತು ಅನಿಮಲ್ಸ್ನ ಎಫೆಕ್ಟ್ ಮಾಡುತ್ತೆ. ಇದು ಕಾಸ್ಡ್ ಬೈ ಒಂದು ಪ್ಯಾರಾಸೈಟಿಕ್ ಸಿಂಗಲ್ ಸೆಲ್ಡ್ ಮೈಕ್ರೋ ಆರ್ಗನಿಸಮ್ ಬಿಲಾಂಗಿಂಗ್ ಟು ದ ಪ್ಲಾಸ್ಮೋಡಿಯಂ ಗ್ರೂಪ್. ಮಲೇರಿಯಾ ಯಾವುದರಿಂದ ಕಾಸ್ ಆಗುತ್ತೆ ಅಂದರೆ ಇದು ಒಂದು ಪ್ಯಾರಾಸೈಟಿಕ್ ಸಿಂಗಲ್ ಸೆಲ್ಡ್ ಮೈಕ್ರೋ ಆರ್ಗನಿಸಮ್ ಇಂದ ಕಾಸ್ ಆಗುತ್ತೆ. ಈ ಒಂದು ಆರ್ಗನಿಸಮ್ ಬಿಲಾಂಗಿಂಗ್ ಟು ದ ಪ್ಲಾಸ್ಮೋಡಿಯಂ ಗ್ರೂಪ್ಗೆ ಸೇರಿರುತ್ತೆ. ಹಾಗಾದರೆ ಮಲೇರಿಯಾದಲ್ಲಿ ಯಾವ ಸಿಂಪ್ಟಮ್ಸನ್ನು ನಾವು ನೋಡ್ಬೋದು ಅಂದರೆ ಫೀವರ್, ಟಯರ್ಡ್ನೆಸ್, ವಾಮಿಟಿಂಗ್, ಹೆಡೇಕ್. ಅದೇ ರೀತಿ ಈ ಒಂದು ಮಲೇರಿಯಾ ಕಾನ್ಸೆಪ್ಟಲ್ಲಿ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಕೇಳುವಂಥ ಕ್ವಶನ್ಸು. ಮಲೇರಿಯಾ ಯಾವ ಒಂದು ಮಸ್ಕಿಟೋ ಇಂದ ಕಾಸ್ ಆಗುತ್ತೆ ಅಂತ ಕೇಳ್ತಾರೆ. ಯಾವ ಮಸ್ಕಿಟೋ ಇಂದ ಕಾಸ್ ಆಗುತ್ತೆ ಅಂದರೆ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಅಂತ. ಆಪ್ಷನಲ್ಲಿ ಏಡಿಸ್ ಮಸ್ಕಿಟೋ, ಫಿಮೇಲ್ ಅನಾಫಿಲಸ್ ಮಸ್ಕಿಟೋ ಎಕ್ಸೆಟ್ರಾ ಈ ಥರ ಕೇಳ್ತಾರೆ. ಓಕೆ. ಲೆಟ್ ಅಸ್ ಸಿ ದ ಥರ್ಡ್ ಕ್ವಶನ್. 2 organisms are best friends and live together. One provides shelter, water and nutrients while the other prepares and provides food. Such an association of organism is termed as option 1 autotropy, option 2 parasitism, option 3 heterotrophy, ಆಪ್ಷನ್ 4 ಸಿಂಬಯೋಸಿಸ್. ಓಕೆ. ಇನ್ ಕನ್ನಡ 2 ಜೀವಿಗಳು ಉತ್ತಮ ಸ್ನೇಹಿತರು ಮತ್ತು ಒಟ್ಟಿಗೆ ವಾಸಿಸುತ್ತವೆ. ಒಬ್ಬರು ಆಶ್ರಯ, ನೀರು ಮತ್ತು ಪೋಷಕಾಂಶಗಳನ್ನು ಒದಗಿಸಿದರೆ ಇನ್ನೊಬ್ಬರು ಆಹಾರವನ್ನು ತಯಾರಿಸುತ್ತಾರೆ ಮತ್ತು ಒದಗಿಸುತ್ತಾರೆ. ಅಂತಹ ಜೀವಿಗಳ ಸಂಘವನ್ನು ಕರೆಯಲಾಗುತ್ತದೆ. ಆಪ್ಷನ್ 1 ಆಟೋಟ್ರೋಪಿ, ಆಪ್ಷನ್ 2 ಪರವಾಲಂಬಿತನ, ಆಪ್ಷನ್ 3 ಹೆಟ್ರೋಟ್ರೋಫಿ, ಆಪ್ಷನ್ 4 ಸಹಜೀವನ. ಓಕೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. 2 organisms are best friend and live together. 2 ಆರ್ಗನಿಸಮ್ ಇರ್ತವೆ.
ಎರಡು ಆರ್ಗನಿಸಮ್ ತುಂಬ ಬೆಸ್ಟ್ ಫ್ರೆಂಡ್, ಯಾವಾಗಲೂ ಜೊತೆಲೇ ಇರ್ತವೆ ಆ್ಯಂಡ್ ಲಿವ್ ಟುಗೆದರ್. ಒನ್ ಪ್ರೊವೈಡ್ ಶೆಲ್ಟರ್, ಒಂದು ಆರ್ಗನಿಸಮು ಶೆಲ್ಟರ್, ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡಿದ್ರೆ ಇನ್ನೊಂದು ಆರ್ಗನಿಸಮು ಫುಡ್ನ ಪ್ರೊವೈಡ್ ಮಾಡುತ್ತೆ. ಸಚ್ ಅನ್ ಅಸೋಸಿಯೇಷನ್ಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಈಗ ನಾವು ಒಬ್ಬರಿಂದ ಏನಾದರೂ ಹೆಲ್ಪ್ ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ನಾವು ಅವ್ರಿಗೆ ರಿಟರ್ನ್ ಆಗಿ ಏನಾದರೂ ಹೆಲ್ಪ್ ಮಾಡೋಂಗಿರಬೇಕು. ಸೊ ಒಂದು ಆ ಥರ ರಿಲೇಷನ್ಸ್ ಒಬ್ಬರ ಹತ್ರ ತೊಗೊಳ್ತೀವಿ ಅಂದರೆ ನಾವು ರಿಟರ್ನ್ ಏನಾದರೂ ಕೊಡಬೇಕು. ಸಚ್ ಅಸೋಸಿಯೇಷನ್ಗೆ ಏನಂತ ಕರೀತಾರೆ ಅಂದರೆ ಸಿಂಬೋಯೋಸಿಸ್ ಅಂತ ಕರೀತಾರೆ. ಹೇಳೋದಾದರೆ ಸಿಂಬೋಯೋಸಿಸ್ ಅಂದರೆ ಲಿವಿಂಗ್ ಟುಗೆದರ್ ಅಂತ. ಎಕ್ಸಾಂಪಲ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಸರ್ಟನ್ ಫಂಗೈ ಲಿವ್ ಇನ್ ದ ರೂಟ್ಸ್ ಆಫ್ ಟ್ರೀಸ್. ಕೆಲವೊಂದು ಫಂಗೈ ಎಲ್ಲಿ ವಾಸ ಮಾಡುತ್ತೆ ಅಂದರೆ ರೂಟ್ಸ್ ಆಫ್ ಟ್ರೀ, ಮರಗಳ ಬೇರುಗಳಲ್ಲಿ ವಾಸ ಮಾಡುತ್ತೆ. ದ ಟ್ರೀ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಟು ದ ಫಂಗೈ. ಟ್ರೀ ಏನು ಮಾಡುತ್ತೆ, ಫಂಗಸ್ಗೆ ನ್ಯೂಟ್ರಿಯೆಂಟ್ನ ಪ್ರೊವೈಡ್ ಮಾಡಿದೆ. ಆ್ಯಂಡ್ ಇನ್ ಟರ್ನ್ ರಿಸೀವ್ ಹೆಲ್ಪ್ ಫ್ರಮ್ ಇಟ್ ಟು ಟೇಕ್ ಅಪ್ ದ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ ಫ್ರಮ್ ದ ಸಾಯಿಲ್. ಅದರ ಜೊತೆಗೆ ವಾಟರ್ ಮತ್ತು ನ್ಯೂಟ್ರಿಯೆಂಟ್ಸ್, ಸಾಯಿಲಿಂದ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ತಗೊಳ್ಳೋಕ್ಕೆ ಫಂಗಸ್ ಹೆಲ್ಪ್ನ ಪಡ್ಕೊಳ್ಳುತ್ತೆ. ದಿಸ್ ಅಸೋಸಿಯೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದ ಟ್ರೀ. ಟ್ರೀಗೆ ಇಂಥ ಅಸೋಸಿಯೇಷನು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಇನ್ ಆರ್ಗನಿಸಮ್ ಕಾಲ್ಡ್ ಲೈಕನ್ಸ್, ಎ ಕ್ಲೋರೋಫಿಲ್ ಕಂಟೈನಿಂಗ್ ಪಾರ್ಟ್ನರ್ ವಿಚ್ ಈಸ್ ಆನ್ ಆಲ್ಗಾ ಅಂಡ್ ಫಂಗಸ್ ಲಿವ್ ಟುಗೆದರ್. ಲೈಕನ್ಸ್ ಅಲ್ಲಿ ನೋಡೋದಾದ್ರೆ ಆಲ್ಗೆ ಮತ್ತು ಫಂಗಲ್ ಅಸೋಸಿಯೇಷನ್ ನಾವು ನೋಡ್ಬೋದು. ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಫಂಗಸ್ ಪ್ರೊವೈಡ್ ಶೆಲ್ಟರ್, ವಾಟರ್ ಆ್ಯಂಡ್ ಮಿನರಲ್ಸ್ ಟು ದ ಆಲ್ಗಾ ಆ್ಯಂಡ್ ಇನ್ ಟರ್ನ್ ದ ಆಲ್ಗಾ ಪ್ರೊವೈಡ್ ಫುಡ್ ವಿಚ್ ಇಟ್ ಪ್ರಿಪೇರ್ ಬೈ ಫೋಟೋಸಿಂಥಸಿಸ್. ಫಂಗಸ್ ಪ್ರೊವೈಡ್ ಫುಡ್ ಮತ್ತು ಶೆಲ್ಟರು, ಮಿನರಲ್ಸ್ನ ಪ್ರೊವೈಡ್ ಮಾಡುತ್ತೆ. ಆಲ್ಗಾ ಫುಡ್ನ ಪ್ರೊವೈಡ್ ಮಾಡಿದೆ ಫಾರ್ ಏನಕ್ಕೆ, ಪ್ರಿಪೇರ್ ಬೈ ಫೋಟೋಸಿಂಥಸಿಸ್. ದಿಸ್ ಅಸೋಸಿಯೇಷನ್ ಏನಂತ ಕರೀತಾರೆ, ಸಿಂಬಾಯೋಟಿಕ್ ಅಸೋಸಿಯೇಷನ್ ಅಂತ ಕರೀತಾರೆ. ಹಾಗಾದರೆ ಆಟೋಟ್ರೋಪ್ಸ್ ಅಂದ್ರೇನು, ಎಟೋಟ್ರೋಪ್ಸ್ ಅಂದ್ರೇನು, ಪ್ಯಾರಾಸೈಟಿಸಮ್ ಅಂದ್ರೇನು ಅಂತ ನೋಡೋಣ. ಆಟೋಟ್ರೋಪ್ಸ್ ಅಂದ್ರೇನು ಅಂತ ಅಂದರೆ ಯಾವ ಒಂದು ಆರ್ಗನಿಸಮ್ಮು ತನ್ನ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೋ, ಸೊ ಅಂಥ ಆರ್ಗನಿಸಮ್ನ ಆಟೋಟ್ರೋಪ್ಸ್ ಅಂತ ಕರೀತಾರೆ. ಆಟೋ ಅಂದರೆ ಸೆಲ್ಫ್ ಅಂತ, ಟ್ರೋಪ್ ಅಂದರೆ ನರಿಶ್ಮೆಂಟ್ ಅಂತ. ಆ್ಯಂಡ್ ಎಟೋಟ್ರೋಪ್ಸ್ ಅಂದರೆ ಏನು, ಯಾವ ಆರ್ಗನಿಸಮ್ಮು ಬೇರೊಂದು ಆರ್ಗನಿಸಮ್ನ ಡಿಪೆಂಡ್ ಆಗಿರುತ್ತೆ ಫುಡ್ಗೆ, ಸೊ ಅಂಥ ಒಂದು ಅನಿಮಲ್ಸ್ನ ಎಟೋಟ್ರೋಪ್ಸ್ ಅಂತ ಕರೀತಾರೆ. ಎಟ್ರೋ ಅಂದರೆ ಅದರ್ ಅಂತ, ಟ್ರೋಪ್ಸ್ ಅಂದರೆ ನರಿಶ್ಮೆಂಟ್ ಅಂತ. ಇನ್ನು ಪ್ಯಾರಾಸೈಟಿಸಮ್ ಅಂದ್ರೆ ಏನು ಅಂದರೆ ದ ಆರ್ಗನಿಸಮ್ ದಟ್ ಲಿವ್ಸ್ ಆನ್ ಆರ್ ಇನ್ಸೈಡ್ ಅದರ್ ಲಿವಿಂಗ್ ಆರ್ಗನಿಸಮ್ ಟು ಡ್ರೈವ್ ದೇರ್ ಫುಡ್ ಆರ್ ಕಾಲ್ಡ್ ಪ್ಯಾರಾಸೈಟ್ಸ್ ಅಂಡ್ ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಕಾಲ್ಡ್ ಪ್ಯಾರಾಸೈಟಿಸಮ್. ಅಂದರೆ ಯಾವ ಒಂದು ಆರ್ಗನಿಸಮ್ ಲೀವ್ ಆನ್ ಆರ್ ಇನ್ಸೈಡ್, ಬೇರೆ ಒಂದು ಆರ್ಗನಿಸಮ್ ಇನ್ಸೈಡ್ ಒಳಗಡೆ ವಾಸ ಮಾಡ್ತಾ ಇದ್ರೆ ಆ ಒಂದು ಆರ್ಗನಿಸಮ್ ಡಿರೈವ್ ದೇರ್ ಫುಡ್, ಅಲ್ಲಿಂದ ಫುಡ್ನ ಪಡ್ಕೊಳ್ಳುತ್ತೆ. ಸೊ ಅಂಥ ಆರ್ಗನಿಸಮ್ ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ಆ್ಯಂಡ್ ದ ಮೋಡ್ ಆಫ್ ನ್ಯೂಟ್ರಿಷನ್, ಆ ಥರ ನ್ಯೂಟ್ರಿಷನ್ಗೆ ಏನಂತ ಕರೀತಾರೆ, ಆ ನ್ಯೂಟ್ರಿಷನ್ ಮೋಡ್ಗೆ ಪ್ಯಾರಾಸೈಟಿಸಮ್ ಅಂತ ಕರೀತಾರೆ. ಓಕೆ, ಲೆಟ್ ಅಸ್ ಸಿ ದ ಫೋರ್ತ್ ಕ್ವಶನ್. ಬಿಲೋ ಆರ್ ಗಿವನ್ ಸಮ್ ಆರ್ಗನಿಸಮ್. ಆಪ್ಷನ್ ಎ ಈಸ್ಟ್, ಆಪ್ಷನ್ ಬಿ bedbugs, ಆಪ್ಷನ್ ಸಿ ಲೀಚ್, ಆಪ್ಷನ್ ಡಿ ಕಾಸ್ಕಿಟೋ, ಆಪ್ಷನ್ ಇ ಆಲ್ಗೆ, ಆಪ್ಷನ್ ಎಫ್ ಲೈಸ್, ಆಪ್ಷನ್ ಜಿ ಮಶ್ರೂಮ್, ಆಪ್ಷನ್ ಎಚ್ lichens. The organism which may be classified in the group of parasites are option 1 B, C, D and F, option 2 C, D, E, F and G, option 3 A, C, F and G, option 4 B, C, D and H. ಈ ಕೆಳಗೆ ಕೆಲವು ಜೀವಿಗಳನ್ನು ನೀಡಲಾಗಿದೆ. ಆಪ್ಷನ್ ಎ ಈಸ್ಟ್, ಆಪ್ಷನ್ ಬಿ ಬೆಡ್ಬಗ್, ಆಪ್ಷನ್ ಸಿ ಲೀಚಸ್, ಆಪ್ಷನ್ ಡಿ ಕಸ್ಕಿಟಾ, ಆಪ್ಷನ್ ಇ ಪಾಚಿ, ಆಪ್ಷನ್ ಎಫ್ ಪರೋಪಜೀವಿಗಳು, ಆಪ್ಷನ್ ಜಿ ಅಣಬೆಗಳು, ಆಪ್ಷನ್ ಎಚ್ ಲೈಕಸ್. ಪರಾವಲಂಬಿಗಳ ಗುಂಪಿನಲ್ಲಿ ವರ್ಗೀಕರಿಸಬಹುದಾದ ಜೀವಿಗಳೆಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಆಪ್ಷನ್. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ಬಿಲೋ ಆರ್ ಗಿವನ್ ಸಮ್ ಆರ್ಗನಿಸಮ್, ಕೆಳಗಡೆ ಕೆಲವೊಂದಷ್ಟು ಆರ್ಗನಿಸಮ್ನ ಕೊಟ್ಟಿದ್ದಾರೆ. ಈಸ್ಟ್, ಬೆಡ್ಬಗ್ಸ್, ಲೀಚಸ್, ಕಸ್ಕಿಟೋ, ಆಲ್ಗೆ, ಲೈಸ್, ಮಶ್ರೂಮ್, ಲೈಕನ್ಸ್. ದ ಆರ್ಗನಿಸಮ್ ವಿಚ್ ಮೇ ಬಿ ಕ್ಲಾಸಿಫೈಡ್ ಇನ್ ದ ಗ್ರೂಪ್ ಆಫ್ ಪ್ಯಾರಾಸೈಟ್ಸ್ ಆರ್. ಇಲ್ಲಿ ಕೊಟ್ಟಿರೋ ಅಂಥ ಆರ್ಗನಿಸಮಲ್ಲಿ ಯಾವ ಆರ್ಗನಿಸಮು ಪ್ಯಾರಾಸೈಟ್ಗಳ ಗುಂಪಿಗೆ ಸೇರುತ್ತೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1, ಆಪ್ಷನ್ ಬಿ ಬೆಡ್ಬಗ್ಸ್, ಆಪ್ಷನ್ ಸಿ ಲೀಚಸ್, ಆಪ್ಷನ್ ಡಿ ಕಾಸ್ಕಿಟೋ, ಆಪ್ಷನ್ ಎಫ್ ಲೈಸ್. ಬೆಡ್ಬಗ್ಸ್ ಅಂದರೆ ತಿಗಣೆ ಆ್ಯಂಡ್ ಲೀಚಸ್ ಅಂದರೆ ಜಿಗಣೆ ಆ್ಯಂಡ್ ಡಿ ಕಸ್ಕಿಟೋ ಇಸ್ ಅ ಫಂಗಲ್ ಪ್ಯಾರಾಸೈಟ್ ಆ್ಯಂಡ್ ಎಫ್ ಅಂದರೆ ಲೈಸ್. ಇಟ್ಸ್ ಏನು, ಆಲ್ ದೀಸ್ ಆರ್ ಆಲ್ parasites. Okay, let us see the fifth question. In column 1 name of the scientist are given and in column 2
Some discoveries are given. Column 1 Alexander Fleming, Edward Jenner, Louis Pasteur, Robert Koch. Column 2 Anthrax bacterium. Second one fermentation, Lactobacillus bacterium, penicillin, smallpox vaccine. The correct match of the name of the scientist with the discover is. In ಕನ್ನಡ ಕಾಲಮ್ 1ರಲ್ಲಿ ವಿಜ್ಞಾನಿಗಳ ಹೆಸರುಗಳನ್ನು ಮತ್ತು ಕಾಲಮ್ 2ರಲ್ಲಿ ಕೆಲವು ಆವಿಷ್ಕಾರಗಳನ್ನು ನೀಡಲಾಗಿದೆ. ಕಾಲಮ್ 1 ಅಲೆಕ್ಸಾಂಡರ್ ಫ್ಲೇಮಿಂಗ್, ಎಡ್ವರ್ಡ್ ಜೆನ್ನರ್, ಲೂಯಿಸ್ ಪ್ಯಾಶ್ಚರ್, ರಾಬರ್ಟ್ ಕೋಚ್. ಕಾಲಮ್ 2 ಆಂಥ್ರಾಕ್ಸ್ ಬ್ಯಾಕ್ಟೀರಿಯಂ. ಸೆಕೆಂಡ್ ಉದುಗುವಿಕೆ ಫರ್ಮೆಂಟೇಷನ್, ಲ್ಯಾಕ್ಟೋಬಸಿಲಸ್ ಬ್ಯಾಕ್ಟೀರಿಯಂ, ಪೆನ್ಸಿಲಿನ್, ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ಗೆ ಸಿಡುಬು ಲಸಿಕೆ. ಅವರ ಸಂಶೋಧನೆಗಳೊಂದಿಗೆ ವಿಜ್ಞಾನಿಗಳ ಹೆಸರುಗಳನ್ನು ಸರಿಯಾದ ಹೊಂದಾಣಿಕೆ ಮಾಡಿ. ಓಕೆ, ಅಂಡರ್ಸ್ಟ್ಯಾಂಡ್ ದ ಫಿಫ್ತ್ ಕ್ವಶನ್. ಇಲ್ಲಿ ಸೈಂಟಿಸ್ಟ್ ನೇಮ್ಸ್ ಕೊಟ್ಟಿದ್ದಾರೆ ಮತ್ತು ಅವರ ಡಿಸ್ಕವರೀಸ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟರು ಅಂಥ ಸೈಂಟಿಸ್ಟು ಮತ್ತು ಅವರ ಡಿಸ್ಕವರೀಸ್ನ ಮ್ಯಾಚ್ ಮಾಡಬೇಕು. ಓಕೆ, ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3, 4, 5, 2, 1. ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಕಂಡುಹಿಡಿದಾರೆ? ಪೆನ್ಸಿಲಿನ್. ಆಪ್ಷನ್ 4. ಆ್ಯಂಡ್ ಎಡ್ವರ್ಡ್ ಜೆನ್ನರ್ ಸ್ಮಾಲ್ ವ್ಯಾಕ್ಸಿನ್ ಆ್ಯಂಡ್ ಲೂಯಿಸ್ ಪ್ಯಾಶ್ಚರ್ ಫರ್ಮೆಂಟೇಷನ್. ಇನ್ ರಾಬರ್ಟ್ ಕಾಚ್ ಆಂಥ್ರಾಕ್ಸ್ ಬ್ಯಾಕ್ಟೀರಿಯಂ. ಓಕೆ, let us see the sixth question. Polio is caused by option 1 protozoa, second fungi, third virus, fourth bacteria. Correct answer is 3. Polio ಅನ್ನೋದು ವೈರಸ್. ಇನ್ ಬ್ಯಾಕ್ಟೀರಿಯಾನೂ ಆಗಲ್ಲ, ಫಂಗೈ ಆಗಲ್ಲ, ಪ್ರೋಟೋಸೋವಾಸ್ ಆಗಲ್ಲ, ಪೋಲಿಯೋ ಅನ್ನೋದು ವೈರಸ್. ಓಕೆ, let us see the seventh question. Which of the following represent a group of human diseases caused by virus? Option 1 measles, polio, typhoid. Option 2 measles, typhoid, tuberculosis. Option 3 measles, chickenpox, hepatitis A. ಆಪ್ಷನ್ 4 ಚಿಕನ್ ಪಾಕ್ಸ್, ಮಲೇರಿಯಾ, ಹೆಪಟೈಟಿಸ್ ಎ. ಇನ್ ಕನ್ನಡ ಈ ಕೆಳಗಿನವುಗಳಲ್ಲಿ ಯಾವುದು ವೈರಸ್ನಿಂದ ಉಂಟಾಗುವ ಮಾನವ ರೋಗಗಳ ಗುಂಪನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ 1 ದಡಾರ, ಮಿಸೈಲ್ಸ್ ಅಂದರೆ ದಡಾರ, ಪೋಲಿಯೋ, ಟೈಫಾಯ್ಡ್. ಸೆಕೆಂಡ್ 1 ದಡಾರ, ಟೈಫಾಯ್ಡ್, ಕ್ಷಯ. ಥರ್ಡ್ 1 ದಡಾರ, ಚಿಕನ್ ಪಾಕ್ಸ್, ಹೆಪಟೈಟಿಸ್ ಎ. ಫೋರ್ತ್ 1 ಚಿಕನ್ ಪಾಕ್ಸ್, ಮಲೇರಿಯಾ, ಹೆಪಟೈಟಿಸ್ ಎ. ಕರೆಕ್ಟ್ ಆನ್ಸರ್ ಇಸ್ ಮಿಸಲ್ಸ್, ಚಿಕನ್ ಪಾಕ್ಸ್, ಹೆಪಟೈಟಿಸ್ ಎ. ಫಸ್ಟ್ ಆಪ್ಷನ್ ಮಿಸಲ್ಸ್, ಪೋಲಿಯೋ, ಟೈಫಾಯ್ಡ್. ಮಿಸಲ್ಸ್ ವೈರಲ್ ಡಿಸೀಸಸ್, ಪೋಲಿಯೋ ವೈರಲ್ ಡಿಸೀಸಸ್, ಟೈಫಾಯ್ಡು ಬ್ಯಾಕ್ಟೀರಿಯಲ್ ಡಿಸೀಸಸ್. ಅದಕ್ಕೆ ಫಸ್ಟ್ ಆಪ್ಷನ್ ಆಗಲ್ಲ. ಆ್ಯಂಡ್ ಸೆಕೆಂಡ್ ಆಪ್ಷನ್ ಮಿಸಲ್ಸ್, ಟೈಫಾಯ್ಡ್, ಟ್ಯುಬರ್ಕ್ಯುಲೋಸಿಸ್. ಮಿಸಲ್ಸ್ ವೈರಲ್ ಡಿಸೀಸಸ್, ಟೈಫಾಯ್ಡ್ ಮತ್ತು ಟ್ಯುಬರ್ಕ್ಯುಲೋಸ್ ಬೋತ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸಸ್. ಓಕೆ, ಥರ್ಡ್ ಆಪ್ಷನ್ ಇಸ್ ಮಿಸಲ್ಸ್, ಚಿಕನ್ ಪಾಕ್ಸ್, ಹೆಪಟೈಟಿಸ್ ಎ. ಎಲ್ಲವೂ ಕೂಡ ವೈರಲ್ ಡಿಸೀಸಸ್. ಇನ್ ಫೋರ್ತ್ ಆಪ್ಷನ್ ಚಿಕನ್ ಪಾಕ್ಸ್, ಮಲೇರಿಯಾ, hepatitis. Malaria is caused by mosquito. So it's a parasite. So ಅದರಿಂದ fourth option ಆಗಲ್ಲ. Correct answer is measles, chickenpox, hepatitis. All are caused by viral diseases. Let us see the 8th question. Mark the organism in column 1 and with their action in column 2. Column 1 Lactobacillus, protozoans, rhizobium, virus. Column 2 nitrogen fixation, AIDS, malaria, cut formation. Correct matching is code. Option 1 1 2 3 4. Option 2 1 4 3 2. Option 3 4 3 1 2. Option 4 4 1 2 3. ಕಾಲಮ್ 1ನಲ್ಲಿ ಆರ್ಗನಿಸಮ್ನ ಕೊಟ್ಟಿದ್ದಾರೆ ಆ್ಯಂಡ್ ಕಾಲಮ್ 2ನಲ್ಲಿ ಅವುಗಳ ಆ್ಯಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಕಾಲಮ್ 1ನಲ್ಲಿರುವಂಥ ಆರ್ಗನಿಸಮು ಏನನ್ನ ಕೆಲಸ ಮಾಡುತ್ತೆ ಅನ್ನೋದನ್ನ ಮ್ಯಾಚ್ ಮಾಡಬೇಕಷ್ಟೆ. ಆಪ್ಷನ್ ಎ ಲ್ಯಾಕ್ಟೋಬಸಿಲಸ್. ಆಪ್ಷನ್ 4 ಕಟ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪ್ರೋಟೋಸೋವಸ್ ಕಾಸ್ ಬೈ ಮಲೇರಿಯಾ. ಆ್ಯಂಡ್ ರೈಸೋಬಿಯಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡೋಕ್ಕೆ. ಆ್ಯಂಡ್ ವೈರಸ್ ಏಡ್ಸ್ ಅನ್ನೋದು ವೈರಸಸ್. ಓಕೆ, ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ 3 4 3 2 1 2. ಓಕೆ ಓಕೆ ಫ್ರೆಂಡ್ಸ್, ಇದೇ ಕ್ವಶನ್ನ ಮೊನ್ನೆ ನಡೆದಂಥ ಕೇಸರ್ ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ ಬಂದಿದೆ. ಓಕೆ, ಲೆಟ್ ಅಸ್ ಸಿ ದ 9th question. Select from the following a group of disease caused by bacteria. Option 1 malaria, polio, typhoid. Option 2 chickenpox, meningitis and tuberculosis. Option 3 tuberculosis, pneumonia and typhoid. Option 4 chickenpox, influenza and polio. ಇನ್ ಕನ್ನಡ ಈ ಕೆಳಗಿನವುಗಳಿಂದ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳ ಗುಂಪನ್ನು ಆಯ್ಕೆ ಮಾಡಿ. ಆಪ್ಷನ್ 1 ಮಲೇರಿಯಾ, ಪೋಲಿಯೋ ಮತ್ತು ಟೈಫಾಯ್ಡ್. ಆಪ್ಷನ್ 2 ಚಿಕನ್ಪಾಕ್ಸ್, ಮೆನಿಂಜಿಟಿಸ್ ಮತ್ತು ಕ್ಷಯ. ಆಪ್ಷನ್ 3 ಕ್ಷಯ, ನ್ಯೂಮೋನಿಯಾ ಮತ್ತು ಟೈಫಾಯ್ಡ್. ಆಪ್ಷನ್ 4 ಚಿಕನ್ಪಾಕ್ಸ್, ಇನ್ಫ್ಲೂಯೆನ್ಸಾ ಮತ್ತು ಪೋಲಿಯೋ. ಓಕೆ,
Correct answer is option 3. Tuberculosis, pneumonia and typhoid are caused by bacteria. Okay. ಫಸ್ಟ್ ಆಪ್ಷನ್ ನೋಡೋದಾದರೆ ಮಲೇರಿಯಾ ಬ್ಯಾಕ್ಟೀರಿಯಲ್ ಡಿಸೀಸ್, ಇಟ್ಸ್ ಅ ಪ್ಯಾರಾಸೈಟ್, ಆ್ಯಂಡ್ ಪೋಲಿಯೋ ಇಟ್ಸ್ ಅ ವೈರಲ್ ಡಿಸೀಸಸ್, ಆ್ಯಂಡ್ ಟೈಫಾಯ್ಡ್ ಇಟ್ಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ಇಲ್ಲಿ ಮೂರು ಡಿಫ್ರೆಂಟ್ ಕಾಂಬಿನೇಷನ್ ಇದೆ, ಸೊ ಇದಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಂದು ಚಿಕನ್ ಪಾಕ್ಸು ಅದು ವೈರಲ್ ಡಿಸೀಸಸ್ಸು, ಆ್ಯಂಡ್ ಮೆನೆಂಜಿಟಿಸ್ ಅದು ಕೂಡ ವೈರಲ್ ಡಿಸೀಸಸ್, ಆ್ಯಂಡ್ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಲ್ ಡಿಸೀಸ್. ಸೊ ಇಲ್ಲಿ ಮೂರು ಕೂಡ ಡಿಫ್ರೆಂಟ್ ಕಾಂಬಿನೇಷನ್ ಇದೆ. ಆ್ಯಂಡ್ ದೆನ್ ಕಮಿಂಗ್ ಟು ದ ಥರ್ಡ್ ಒನ್, ಟ್ಯೂಬರ್ಕ್ಯುಲೋಸಿಸ್, ನ್ಯೂಮೋನಿಯಾ ಆ್ಯಂಡ್ ಟೈಫಾಯ್ಡ್. ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಲ್ ಡಿಸೀಸಸ್, ನ್ಯೂಮೋನಿಯಾ ಕೂಡ ಬ್ಯಾಕ್ಟೀರಿಯಲ್ ಡಿಸೀಸ್, ಟೈಫಾಯ್ಡ್ ಕೂಡ ಬ್ಯಾಕ್ಟೀರಿಯಲ್ ಡಿಸೀಸಸ್. ಆ್ಯಂಡ್ ಕಮಿಂಗ್ ಟು ದ ಫೋರ್ತ್ ಆಪ್ಷನ್, ಚಿಕನ್ ಪಾಕ್ಸ್, ಇನ್ಫ್ಲೂಯೆನ್ಸಾ ಆ್ಯಂಡ್ ಪೋಲಿಯೋ. ಚಿಕನ್ ಪಾಕ್ಸ್ ಇಟ್ಸ್ ಅ ವೈರಲ್ ಡಿಸೀಸಸ್, ಇನ್ಫ್ಲೂಯೆನ್ಸಾ ಕೂಡ ವೈರಲ್ ಡಿಸೀಸ್, ಆ್ಯಂಡ್ polio is also viral diseases. So the correct answer is option 3, tuberculosis, pneumonia and typhoid. Okay. Let us see the 10th question. Consider the following column 1 and column 2 in which the name of microorganism are given in column 1 and the group to which they belong are given in column 2. Column 1 ಅಲ್ಲಿ Aspergillus, Lactobacillus, Paramecium, Spirogyra. Column 2 ಅಲ್ಲಿ Algae, Bacteria, Fungi, Protozoa, Virus. ಇಲ್ಲಿ ಒಂದು ಕಾಲಮ್ 1 ಮೈಕ್ರೋ ಆರ್ಗನಿಸಮ್ ನೇಮ್ನ ಕೊಟ್ಟಿದ್ದಾರೆ, ಆ್ಯಂಡ್ ಕಾಲಮ್ 2 ಅವುಗಳ ಗ್ರೂಪ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಏನು ಮೈಕ್ರೋ ಆರ್ಗನಿಸಮ್ ಯಾವ ಗ್ರೂಪ್ಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನಾವು ಮ್ಯಾಚ್ ಮಾಡಬೇಕು. ಕಾಲಮ್ 1 ಆಸ್ಪರ್ಜಿಲಸ್ ಅನ್ನೋದು ಸರ್ ಫಂಗೈ, ಆ್ಯಂಡ್ ಲ್ಯಾಕ್ಟೋಬಸಿಲಸ್ ಅನ್ನೋದು ಕರಡಲ್ಲಿರುವಂತಹ ಬ್ಯಾಕ್ಟೀರಿಯಾ, ಆ್ಯಂಡ್ ಪ್ಯಾರಾಮಿಷಿಯಾ ಅನ್ನೋದು ಇಟ್ಸ್ ಅನ್ ಪ್ರೋಟೋಸೋವಸ್, ಸ್ಪೈರೋಗೆರಾ ಅನ್ನೋದು ಆಲ್ಗೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1. Aspergillus 3 and Lactobacillus 2, Paramecium 4, Spirogyra 1. Okay. Thank you all.